ನೋಡಿ ನಿಮ್ಮ ಸ್ಕೂಲ್ಗಳಲ್ಲಿ ಈ ರೀತಿ ಬುಕ್ಸ್ಗಳನ್ನು ಕೊಡ್ತಾರೆ. ಬುಕ್ಸ್ಗಳು ಕೊಟ್ಟಾಗ ಇದಕ್ಕೆ ರ್ಯಾಪರ್ ಹಾಕೋದೇ ಒಂದು ತಲೆನೋವಾಗಿರುತ್ತೆ ನಿಮಗೆ. ಯಾವ ಮೆಥಡಲ್ಲಿ ಹಾಕ್ಬೇಕು, ಆಮೇಲೆ ಫಾಸ್ಟಾಗಿ ಹಾಕ್ಬೇಕು, ತುಂಬ ಬುಕ್ಸ್ ಇರುತ್ತೆ, ಮನೇಲೂ ಕೆಲಸ ಇರುತ್ತೆ, ಇತ್ತಾಗ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂದಾಗ ನಿಮಗೆ ಫಾಸ್ಟಾಗಿ ಹೇಗೆ ರ್ಯಾಪರ್ ಹಾಕೋದನ್ನು ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಮತ್ತು ನೋಡಿ ಈ ರ್ಯಾಪರ್ ಏನು ಹಾಕಿದ್ದೀವಿ, ಈ ರ್ಯಾಪರಲ್ಲಿ ಸ್ಟಾಪ್ಲರ್ ಪಿನ್ ಅನ್ನೋದು ಯೂಸೇ ಮಾಡಿಲ್ಲ ನಾವು, ಆಯಿತಾ. ಸ್ಟಾಪ್ಲರ್ ಪಿನ್ನ ಸ್ವಲ್ಪನೂ ಯೂಸ್ ಮಾಡಿಲ್ಲ, ಆದರೂ ನೋಡಿ ಇದು ಎಡ್ಕೊಂಡು ಬರೋದಿಲ್ಲ, ಆ ರೀತಿ ಮಾಡಿದ್ದೀವಿ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಅಲ್ಲಿಡಿ ಕರೆಕ್ಟಾಗಿ ಇಲ್ಲಿ ಈ ರೀತಿ ಕರೆಕ್ಟಾಗಿ ಒಂದು ಬುಕ್ಸನ್ನು ಇಟ್ಕೊಂಡು ಒಂದು ರ್ಯಾಪರನ್ನು ಕಟ್ ಮಾಡ್ಕೊಳ್ಳಿ. ಒಂದು ರ್ಯಾಪರ್ ಕಟ್ ಮಾಡಾದ್ಮೇಲೆ ನಿಮ್ಗೆ ಏನು ರೋಲಿಂಗ್ ಇದು ಬರುತ್ತೆ, ಇದು ಒಂದು ಬರುತ್ತೋ ಎರಡು ಬರುತ್ತೋ ಇದು ಮಾಡ್ಕೊಳ್ಳಿ. ಎರಡು ರೋಲಿಂಗ್ ಬರುತ್ತಲ್ವ, ಎರಡು ರೋಲಿಂಗ್ ಬರೋದನ್ನೇ ಒಂದೇ ಸಲ ಇದೇ ರೀತಿಯೇ ಇಟ್ಕೊಳ್ಳಿ. ಈ ರೀತಿ ಒಂದೇ ಸಲ ಇಟ್ಕೊಂಡು ಒಂದೇ ಸಮನೆ ಈ ರೀತಿ ಮಾಡಿಕೊಂಡು ಇದೇನು ಕಟ್ ಮಾಡಿರ್ತೀರ ಒಂದು ಪೀಸು ಅದನ್ನು ಈ ರೀತಿ ಇಟ್ಟು ನಿಮ್ಮದು ಎಷ್ಟು ನೋಟ್ಸಸ್ ಇದೆ, ಎಷ್ಟು ಟೆಕ್ಸ್ಟ್ ಬುಕ್ಸ್ ಇದೆ ಅಷ್ಟು ಪೇಪರ್ಸ್ನ ಈ ಥರ ಕಟಿಂಗನ್ನು ಮಾಡಿಕೊಂಡು ಒಂದು ಸೈಡ್ ಇಟ್ಕೊಳ್ಳಿ. ಎಲ್ಲನೂ ಒಂದು ಸೈಡ್ ಇಟ್ಕೊಂಡಾದಮೇಲೆ ಒಂದು 5 ಪೇಪರೋ ಒಂದು 10 ಪೇಪರೋ ಫುಲ್ಲು ಈ ರೀತಿ ಇಟ್ಕೊಳ್ಳಿ. ನೋಡಿ ನಿಮ್ಗೆ ಒಂದೇ ಸಲ ಕಟಿಂಗನ್ನು ಹಾಕೊಂಡಿದ್ದೀನಿ. ಈ ರೀತಿ ಕಟಿಂಗ್ ಹಾಕೊಂಡಿರೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಸಮನೆ ಇಟ್ಕೊಂಡು ಇದಿಷ್ಟು ಪೇಪರ್ನ ನಾನೇನು ಮಾಡಿದ್ದೀನಿ, ಈ ರೀತಿ ಸ್ಟ್ರೈಟ್ ಅನ್ನೋದನ್ನ ಇಟ್ಕೊಂಡಿದ್ದೀನಿ. ಹಿಂಗೆ ಸ್ಟ್ರೈಟ್ ಮಾಡಿಕೊಂಡು ಹಿಂಗೆ ಪುಷಪ್ ಮಾಡ್ಕೊಂಡಿದ್ದೀನಿ. ಪುಷಪ್ ಮಾಡಿಬಿಟ್ಟು ಇದೇನು ನೋಟ್ಸ್ ಬರುತ್ತೆ ಒಂದು ನೋಟ್ಸ್ನ ನೇರಕ್ಕೆ ಇಟ್ಕೊತೀನಿ. ಈ ಸೈಡು ಎರಡು ಒಂದೇ ಸಮನೆ ಬರೋ ಹಾಗೆ ನಾನು ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ನೋಡಿ ಈ ಲೆಡ್ಜು ಸಮಾರ್ಧದಲ್ಲಿ ಹಿಂಗೆ ಕಟಿಂಗ್ ಅನ್ನೋದನ್ನ ಮಾಡಿಕೊಂಡು ಇದನ್ನು ತೆಗೆದುಬಿಟ್ಟು ತಿರ್ಗಾ ಈ ಕಡೆನೂ ಬಂದು ಹಿಂಗೆ ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳಿ. ನಿಮಗೆ ಒಂದೇ ಸತಿಗೆ ಕಟಿಂಗ್ ಇಷ್ಟು ಕಟಿಂಗ್ ಆದಾಗ ಒಂದು ಸತಿಗೆ 10 ಪೇಜಸ್ಸು ನಿಮ್ಗೆ ಕಟಿಂಗ್ ಆಗುತ್ತೆ. ಪದೇ ಪದೇ ಕಟ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಹಂಗಾಗಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ ನೋಡಿ. ಈ ಥರ ಆದಮೇಲೆ ಈಗ ಒಂದೊಂದು ಬರುತ್ತಲ್ಲ, ಇದು ಈ ಥರ ಒಂದು ತಗೊಳ್ಳಿ. ಒಂದು ತಗೊಂಡು ನೋಟ್ಸ್ ಹಿಂಗೆ ಇಟ್ಕೊಂಡು ಈ ಗ್ಲೂ ಗನ್ ಅಂತ ಬರುತ್ತೆ, ಗನ್ ಟೈಪಲ್ಲಿ ಬರುತ್ತೆ ಗಮ್, ಇದು ಫೆವಿಕ್ವಿಕ್ದು. ಅದನ್ನು ತಗೊಳ್ಳಿ. ಅದು ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ, ಕೈಯಲ್ಲೆಲ್ಲ ಅಂಟೋದಿಲ್ಲ, ಮತ್ತು ಜಾಸ್ತಿ ಟೈಮ್ ಅನ್ನೋದು ತಗೊಳ್ಳೋದಿಲ್ಲ. ಓಕೆನಾ. ಇಲ್ಲಿ ಹಿಂಗೆ ಗ್ಲೂ ಗನ್ ಬರುತ್ತಲ್ಲ, ಆ ಗ್ಲೂ ಗನ್ ಏನು ಬರುತ್ತೆ ಅದನ್ನು ಹಿಂಗೆ ಓಪನಿಂಗ್ ಮತ್ತು ಹಿಂಗೆ ಫುಷಿಂಗ್ ಅನ್ನೋಂಥ ಇರುತ್ತೆ. ಅದು ತಗೊಳ್ಳೋದು ನಿಮಗೆ ತುಂಬ ಈಸಿ ಆಗುತ್ತೆ, ಬೇಗನೆ ಹಾಕ್ಬೋದು. ಈ ರೀತಿ ಮಾಡಿಕೊಂಡು ಸ್ವಲ್ಪ ಫುಷಿಂಗ್ ಅನ್ನೋದು ಮಾಡಿ, ಜಾಸ್ತಿ ಮಾಡೋಕೋಬೇಡಿ, ಸ್ವಲ್ಪ ಫುಷಿಂಗ್ ಮಾಡಿ ಈ ಥರ ಲೆಡ್ಜ್ಗೆ ಸ್ವಲ್ಪ ಮಾತ್ರ ಹಿಂಗೆ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಗೋಗಿ ಈ ಕಡೆ ಸೈಡು ಸಹ ಇದೇ ರೀತಿ ಫುಷಿಂಗ್ ಅನ್ನೋದನ್ನ ಮಾಡ್ಕೊಂಡು ಈ ರೀತಿ ಗಮ್ ಹಾಕೊಳ್ಳಿ. ಗಮ್ ಹಾಕೊಂಡಾದ್ಮೇಲೆ ಇದೇನು ಬರುತ್ತೆ ನೋಟ್ಸ್ ಭಾಗ, ಇದನ್ನ ಸಮಾರ್ಧ ಹಿಂಗೆ ಕರೆಕ್ಟಾಗಿದೆಯಾ ಅಂತ ಈ ಲೆಡ್ಜು ಕರೆಕ್ಟಾಗಿದೆಯಾ ಒಂದ್ಸಲ ನೋಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ರೀತಿ ಮಾಡಿ, ಈ ರೀತಿ ಒಳಗಡೆ ಈ ರೀತಿ ಹಿಂಗೆ ಮಾಡಿದಾಗ ಅದೇನು ಬರುತ್ತೆ, ಫ್ರೀಯಾಗಿ ಬರುತ್ತೆ ನೋಡಿ. ಹಿಂಗೆ ಅಂದಾಗ ಫುಲ್ ಲೆಡ್ಜಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ ಬುಕ್ಸ್ಗೆ. ಓಕೆನಾ. ಆವಾಗ ಈ ರೀತಿ ಮತ್ತೆ ಇದಕ್ಕೆ ಗಮ್ ಹಾಕ್ಕೊಂಡು ನೀವು ಮತ್ತೆ ಏನು ಮಾಡಿ, ಇದನ್ನೇ ಈ ರೀತಿ ಫುಷಿಂಗ್ ಕೊಡಿ. ಫುಷಿಂಗ್ ಕೊಟ್ಟಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಯಾವುದೇ ಥರದ್ದು ಏನೂ ಸಹ ಸೈಡ್ ಆಗಲ್ಲ. ತಿರ್ಗಾ ಮತ್ತೆ ಈ ಥರ ಓಪನ್ ಮಾಡಿಕೊಂಡು ತಿರ್ಗಿ ಇಲ್ಲೂ ಅಷ್ಟೇ ಈ ರೀತಿ ಲೆಡ್ಸ್ ಏನು ಬರುತ್ತೆ ಲೆಡ್ಸ್ಗಳಿಗೆ ಗಮ್ಮನ್ನು ಹಾಕ್ಕೊಳ್ಳಿ. ನಿಮಗೆ ಫುಲ್ ಈಸಿ ಮೆಥಡಲ್ಲಿ ನಾನು ಇದನ್ನು ಹೇಳ್ಕೊಡ್ತಿದ್ದೀನಿ ನೋಡಿ. ಈ ರೀತಿ ಮಾಡಿದಾಗ ನಿಮಗೆ ರ್ಯಾಪರು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಹಿಂಗೆ ಹಾಕಿ ನಿಮ್ಗೆ ಬೇಗ ಫಿನಿಶಿಂಗ್ ಅನ್ನೋದು ಬೇಗ ಆಗುತ್ತೆ, ರ್ಯಾಪರು ಸಹ ಬೇಗ ಹಾಕ್ಬೋದು ನೋಡಿ. ನಾನು ಎಷ್ಟು ಸೆಕೆಂಡ್ಗಳಲ್ಲಿ ಎಷ್ಟು ನಿಮಿಷಗಳಲ್ಲಿ ನಾನು ಮಾಡಿದೆ ಅನ್ನೋದು ನಿಮ್ಮ ಎದುರುಗಡೆನೇ ಲೈವಾಗಿ ಮಾಡ್ತಿದ್ದೀನಿ. ನಾನು ಯಾವುದೂ ಎಡಿಟಿಂಗ್ ಅಂತೂ ಮಾಡ್ತಿಲ್ಲ. ಹಂಗಾಗಿ ನೋಡಿ ನೀಟಾಗಿ ಬಂತು. ಹಿಂಗೊಂದ್ಸಲ ಹಿಂಗೆ ಫುಷಿಂಗ್ ಮಾಡಿ ಬಿಗಿಯಾಗಿ ಶೋಲ್ಡರ್ ಆಗಲಿ. ನೋಡಿದ್ರಾ ಎಷ್ಟು ನೀಟಾಗಿ ಬಂತು ರ್ಯಾಪರ್ ಅನ್ನೋದು. ನೀವು ಯಾವುದೇ ಥರ ಸ್ಟಾಪ್ಲರ್ ಪಿನ್ನ ಹೊಡೆಯೋ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿ ಹಿಡ್ಕೊಳ್ಳಿ ಇಲ್ಲಿ ಹಿಡ್ಕೊಳ್ಳಿ ಅನ್ನೋದು ಅವಶ್ಯಕತೆ ಇರಲ್ಲ. ಎಷ್ಟು ಬೇಗ ಫಿನಿಶಿಂಗ್ ಅನ್ನೋದು ಆಯಿತು ನೋಡಿ. ಲೆಡ್ಜ್ ಅಷ್ಟೇ ಒಂದು ಸಮನೆ ಏನು ಫಿನಿಶಿಂಗ್ ಅನ್ನೋದು ಬಂತು ಅಂತ ನೀವೇ ನೋಡಿ. ಓಕೆನಾ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.